ಮಂತ್ರಿಗಿರಿ ಮಿಸ್ ಆಗಿದ್ದಕ್ಕೆ ಟಿಬಿ ಜಯಚಂದ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಟಿಬಿ ಜೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಮಂತ್ರಿಗಿರಿ ಮಿಸ್ ಆಗಿದ್ದಕ್ಕೆ ಟಿಬಿ ಜಯಚಂದ್ರ ಬೇಸರ ವ್ಯಕ್ತಪಡಿಸಿರುವಂತದ್ದು. ಹೈಕಮಾಂಡ್ ನಿರ್ಧಾರಕ್ಕೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾನು ರಾಜೀನಾಮೆಗೆ ಸಿದ್ಧನಾಗಿದ್ದೇನೆ, ಕಾರ್ಯಕರ್ತರು ಅದನ್ನೇ ಹೇಳ್ತಾ ಇದ್ದಾರೆ. ಆದರೆ ರಾಜೀನಾಮೆ ಕೊಡುವುದು ಹೇಳಿತನ, ಹೀಗಾಗಿ ಕಾಂಗ್ರೆಸ್ ಪಕ್ಷದಿಂದ ಸಪರೇಟ್ ಕೂರ್ತೇನೆ ಅಂತ ರಿಯಾಕ್ಟ್ ಮಾಡಿದ್ದಾರೆ. ಹೈಕಮಾಂಡ್ ನಿರ್ಧಾರಕ್ಕೆ ಟಿಬಿ ಜಯಚಂದ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಟಿಬಿ ಜಯಚಂದ್ರ ಜೊತೆ ನಮ್ಮ ಪ್ರತಿನಿಧಿ ಮಾರುತಿ ನಾಯಕ ನಡೆಸಿರುವ ಮಾತುಕತೆ ಇಲ್ಲಿದೆ. ಸಚಿವ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನ ಎದ್ದಿರುವಂತದ್ದು, ಅದ್ರ ಬಗ್ಗೆ ಮಾತನಾಡೋದಕ್ಕೆ ಟಿಬಿ ಜಯಚಂದ್ರ ಅವರು ನಮ್ಮ ಜೊತೆ ಇರುವಂತದ್ದು. ಸರ್, ಸಚಿವ ಸ್ಥಾನಕ್ಕೆ ಒಂದಷ್ಟು ಜನ ಅಸಮಾಧಾನ ವ್ಯಕ್ತಪಡಿಸ್ತಿದ್ದಾರೆ. ಇವತ್ತು ಕೆಪಿಸಿಸಿ ಕಚೇರಿ ಮುಂದೆ ದೊಡ್ಡ ಪ್ರತಿಭಟನೆ ಕೂಡ ನಡೆದಿರುವಂತ, ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಎಲ್ಲೋ ಒಂದು ಕಡೆಗೆ ಕಾಂಗ್ರೆಸ್ ತತ್ವ ಸಿದ್ಧಾಂತ ಆ ನಂಬಿಕೆಗೆ ವಿರುದ್ಧವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ನಡೀತಾ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ನಾನು 60 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿನಲ್ಲಿದ್ದೇನೆ. 49ನೇ ವರ್ಷ ಶಾಸಕನಾಗಿ ನನ್ನ ಇಲ್ಲಿ ಬಂದಿರೋರೆಲ್ಲರೂ ಕೂಡ ರಾಜೀನಾಮೆ ಕೊಡುವಂತ ಕೂತಿದ್ದಾರೆ. ರಾಜೀನಾಮೆ ಕೊಡುವಂತ ಕೂತಿರೋದಕ್ಕೋಸ್ಕರ ನನಗೆ ನಿನ್ನೆಯಿಂದಲೂ ಹೇಳಿ ಸಾಕಾಗಿದೆ. ನಾನು ಕ್ಷೇತ್ರದ ಅಭಿವೃದ್ಧಿಗೋಸ್ಕರ ನಾನು ಏನೆಲ್ಲ ಮಾಡಬೇಕು ಅಂತ ಮಾಡ್ತಾ ಇದ್ದೀನಿ. ನನಗೆ ದೇವರು ಅಂತಂದ್ರೆ ಮತದಾರರೇ, ಅವ್ರನ್ನ ಬಿಟ್ಟು ನಾನು ಇರೋದಕ್ಕೂ ಆಗೋದಿಲ್ಲ. ಸೊ ಆ ಕಾರಣಕ್ಕೋಸ್ಕರ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತೇಳಿ. ನನ್ನ ಭಾಳ ಜನ ಶಾಸಕರೆಲ್ಲರೂ ಕೂಡ ಸಂಪರ್ಕದಲ್ಲಿದ್ದಾರೆ. ಇವತ್ತೆಲ್ಲ ಭೇಟಿ ಮಾಡಬೇಕು ಅಂತಿದ್ವಿ. ಒಂದು ಮತದಾರರ ತೀರ್ಮಾನಕ್ಕೆ ನನ್ನ ಬದ್ಧತೆ ಇದೆ. ಏನಾಗ್ತದೆ ನೋಡೋಣ. ಸರ್, ಈಗ ಮತದಾರರು ಹೇಳ್ತಿದ್ದಾರೆ ರಾಜೀನಾಮೆ ಕೊಡು ಅಂತ. ಒಂದಷ್ಟು ಅವಕಾಶ ನಿಮ್ಗೂ ಕೊಡ್ಬೇಕಾಗಿತ್ತು, ಬಟ್ ಯಾಕೆ ಸಿಕ್ಕಿಲ್ಲ? ಮತ್ತೆ ರಾಜೀನಾಮೆ ಕೊಡುವ ಉದ್ದೇಶ ನಿಮ್ಗೆ ಇದೆಯಾ ಅಂತ? ಐ ಹ್ಯಾವ್ ಮೆಂಟಲಿ ಡಿಸೈಡೆಡ್ ರಾಜೀನಾಮೆ ಕೊಡೋದಕ್ಕೆ ನೀವು ಡಿಸೈಡ್ ಆಗಿದ್ದೀರಾ? ನಾನು ರಾಜೀನಾಮೆ ಅಂತಲ್ಲ, ನಾನು ಕಾಂಗ್ರೆಸ್ ಪಾರ್ಟಿಲೇ ಇರ್ತೀನಿ, ಸಪರೇಟ್ ಆಗಿ ಕೂರ್ಬೇಕು ಅಂತ ಹೇಳ್ತಿದ್ದೀನಿ. ಏನ್ ಮಾಡ್ತೀರಿ? ನಾನು ನನ್ನೇ ಲೆಟರ್ ಮಾಡಿದ್ದೆ. ನನಗೆ ಗೊತ್ತಿಲ್ಲ, ಅದು ಪ್ರೋಟಮ್ ಸ್ಪೀಕರ್ ನನ್ನೇ ಮಾಡಿದ್ದಾರೆ. ನಾನು ಯಾರಿಗೆ ಕೊಡಲಿ? ನನ್ನ ಲೆಟರ್ ನಾನೇ ತಗೋಬೇಕಾಗಿದೆ. ಈಗ ಅದು ಸಂವಿಧಾನಬದ್ಧವಾಗಿರ್ತಕ್ಕಂಥದ್ದು, ರಾಜ್ಯಪಾಲರು ಮಾಡಿರ್ತಕ್ಕಂಥ ಆದೇಶ. ನನ್ನ ಸಹಮತಿ ಇರಲಿಲ್ಲ, ಆದ್ರೂ ಕೂಡ ಮಾಡಿದ್ದಾರೆ. ಸ್ಪೀಕರ್ ಸ್ಥಾನವನ್ನ ನೀವು ಈಗ ಸ್ಪೀಕರ್ ಮಾಡ್ತೀರಾ ಅಂತ, ಅಂದ್ರೆ ಹಂಗಾಮಿ ಸ್ಪೀಕರ್ ಆಗಿ ನೀವು ಮುಂದುವರಿತೀರಾ? ಈಗ ನನ್ನನ್ನ ಯಾರು ಸಂಪರ್ಕದಲ್ಲಿಲ್ಲ. ನಾನು ಇಲ್ಲಿವರೆಗೂ ಇರಲಿಲ್ಲ, ಈಗಿನ್ನೂ ಮನೆ ಬಂದೆ. ನಾನು ಯಾವ್ದು ಹಾಸ್ಪಿಟಲ್ ಯಾರೋ ಒಬ್ರು ನಮ್ಮ ಕಾರ್ಯಕರ್ತರು ನೋಡೋದಕ್ಕೋಸ್ಕರ ಹೋಗಿದ್ದೆ. ನನ್ನ ಜೊತೆನಲ್ಲಿ ಬಹಳ ಚೆನ್ನಾಗಿ ಶಾಸಕರು ಸಂಪರ್ಕದಲ್ಲಿದ್ದಾರೆ. ಅವ್ರ ಹತ್ರ ಕೂತು ಯೋಚನೆ ಮಾಡ್ತಾರೆ. ಒಂದಷ್ಟು ಜನ ರಾಜೀನಾಮೆ ಕೊಡ್ತಿದ್ದಾರೆ, ಅದ್ರ ಬಗ್ಗೆ ತಮ್ಮ ರಿಯಾಕ್ಷನ್? ಯಾಕೆಂದ್ರೆ ಹಿರಿಯರಿಗೂ ಸಿಕ್ಕಿಲ್ಲ, ಹೊಸಬರು ಕೊಡ್ತೀನಿ ಅಂತೇಳಿ ಮತ್ತೆ ನನ್ನ ಒಂದೇ ಸಲಹೆ ಎಲ್ರಿಗೂ, ರಾಜೀನಾಮೆ ಕೊಡ್ತಕ್ಕಂಥದ್ದು ಅದು ಹೇಳಿತನ. ರಾಜೀನಾಮೆ ಕೊಡಬಾರ್ದು. ಜನ ಆಶೀರ್ವಾದ ಮಾಡಿರೋದು ನೀವು ಹೋರಾಟ ಮಾಡೋದಕ್ಕೆ. ಪಕ್ಷದೊಳಗೂ ಹೋರಾಟ ಮಾಡ್ಬೋದು, ಹೊರಗೆ ನಿಂತಾದ್ರೂ ಹೋರಾಟ ಮಾಡ್ಬೋದು. ರಾಜೀನಾಮೆ ಕೊಡ್ತಕ್ಕಂಥದ್ದು ಪರಿಹಾರ ಅಲ್ಲ. ನನ್ನ ಮತದಾರರೆಲ್ಲರೂ ರಾಜೀನಾಮೆ ಕೊಡಿತಿದ್ದಾರೆ. ನಾನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೋದು ಅಷ್ಟೇ. ಅಲ್ಲಿಗೆ ನಾನು ಅವ್ರ ನಿರೀಕ್ಷೆ ಅಂತ ನಾನು ಕೆಲಸ ಮಾಡೋಕ್ಕಾಗಲಿಲ್ಲ. ನಿರೀಕ್ಷೆ ಅಂತ ಕೆಲಸ ಮಾಡ್ಬೇಕಾದ್ರೆ ಜನತಂತ್ರ ವ್ಯವಸ್ಥೆ ಬೇಕಾದಷ್ಟಿದೆ. ಪಕ್ಷ ನನ್ನ ಕೈ ಬಿಟ್ಟಾಗಲೂ ಕೂಡ ಜನ ನನ್ನ ಕೈ ಬಿಟ್ಟಿಲ್ಲ. ಸರ್, ನಿಮ್ಮ ಮತ್ತೆ ರೆಡಿ ಮಾಡ್ಕೊಂಡಿರೋಂಥ ಉದ್ದೇಶ? ಈಗ ರೆಡಿ ಮಾಡಿದೀವಿ ಅಂತ ಹೇಳಿ ನಾನು ನೆನ್ನೆನ ರೆಡಿ ಮಾಡ್ಕೊಂಡಿದ್ದೆ. ಐ ವಾಂಟ್ ಆಸ್ಕ್ ಫಾರ್ ಎ ಸಪರೇಟ್ ಸೀಟ್. ಓಕೆ, ಥ್ಯಾಂಕ್ ಯು. ಇಷ್ಟು ಹಿರಿಯ ಶಾಸಕರಾದ ಟಿಬಿ ಜಯಚಂದ್ರ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜು ಜೊತೆ KS ಮಾರ್ಕನೇಕ, ಫ್ರೀಡಂ ಟಿವಿ, ಬೆಂಗಳೂರು.